ಫ್ರೆಂಡ್ಸ್, ನಾನಿವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂದರೆ ಫಸ್ಟ್ ನಾವು ಇವತ್ತು ತಿರುಪತಿಗೆ ಹೋಗ್ತಾಯಿದ್ದೀವಿ. ಸೊ ದಟ್ ಇವತ್ತು 7 o'clock ಆಗ್ತಾಯಿದೆ. ಇವಾಗ ನಾವು ಕ್ಯಾಬ್ ಹತ್ರ ಹೋಗ್ಬಿಟ್ಟು ಬಸ್ ಹತ್ರ ಹೋಗ್ತಾಯಿದ್ದೀರಿ. ಫಸ್ಟ್ ಟೈಮ್ ನಾವು ಪ್ಯಾಕೇಜಲ್ಲಿ ಹೋಗ್ತಾ ಇರೋದು. ನೋಡಬೇಕು, ಅಲ್ಲಿ ಮೊಬೈಲ್ನ ಬಿಡ್ತಾರಾ ಇಲ್ವಾ ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲ. ನೋಡ್ಬಿಟ್ಟು ಅಂತೀವಿ. ಕ್ಯಾಬಿಂದ ಹೋಗ್ಬಿಟ್ಟು ಅಲ್ಲಿ ಬಸ್ ಹತ್ಬಿಟ್ಟು ಬಸ್ ಹತ್ರ ಹೇಳಿದ್ದಾರೆ 8:45 ಹೋಗ್ಬೇಕಂತ ಟೈಮ್ ಆಗ್ತಾಯಿದೆ. ನಾವು ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. ನೋಡಿ ಮೆಜೆಸ್ಟಿಕ್ ನಾವು ಬಸ್ ಬಂದಿದ್ದೀವಿ. ಬಸ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇರಿ, ಫಸ್ಟ್ ನಾವು ಕ್ಯಾಬ್ ಬಿಡ್ತೀವಿ. ಕ್ಯಾಬಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಬಸ್ ಹತ್ರ ಬಂದಿದ್ದೀವಿ, ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. ಬಸ್ ಬರ್ತೇವೆ. ನಮ್ಮಪ್ಪ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ನೋಡಿ, ಇಲ್ಲಿ ಬಂದಿದ ತಕ್ಷಣ ಟಿಕೆಟ್ಸ್ ಇರುತ್ತೆ. ಇಸ್ಕೊಂಡ್ಬಿಟ್ಟು ನಾವು ಬನ್ನಿ. ನಾವು ಬಸ್ಸು 8:45 ನಮ್ಮ ಡ್ಯಾಡಿ ಬರೋದು. ಇವಾಗ ಬಸ್ 8:45 ಅಂತ ಬರುತ್ತೆ. ಹೌದು, ಇವಾಗ 7 ನಾವು ಕ್ಯಾಬಲ್ಲಿಂದ ರೀಚ್ ಆಗಿರೋದು 8:02. ನಾವೊಂದು ಬರುತ್ತೇವೆ. ನಾವು ಹೋಗೋದು ಬನ್ನಿ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಓಕೆ. ಇವಾಗ 8:15 ಬರುತ್ತೆ ಬಸ್ಸು. ಅರ್ಧ ಅವರ್ ನೈಟ್ ಮಾಡಬೇಕಿದೆ. 8:45 ಬಸ್ ರೀಚ್ ಆಗ್ತದೆ. ಇವಾಗ 8:02 ನೋಡಿ. ಎಷ್ಟೊಂದು ಬಸ್ ನೋಡ್ಬೋದು, ಎಷ್ಟೊಂದು ಟ್ರಾಫಿಕ್ಸ್ ಇದೆ. ಪ್ರಶ್ನೆ ಇದೆ. ಮೆಜೆಸ್ಟಿಕ್ ಎಲ್ಲ ಪ್ರಶ್ನೆ ಇದೆ. ಹೋಗಿ ಮಾಡ್ಕೊಳ್ಳೋಣ ಅಷ್ಟೇ. ಓಕೆ ಬನ್ನಿ, ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ಎರಡ ಕುತ್ಕೊಳ್ಳೋಣ ಅನ್ಕೊಂಡಿದ್ದೀವಿ. ನೋಡಿ, ಇವಾಗ ಬಸ್ ಬರೋಕ್ಕೆ ನಮ್ಮಪ್ಪ ಹೇಳಿದ್ರೆ ಬಸ್ ಇದೆ. ಬಸ್ ಬರ್ತಾ ಇದೆ. ಹೌದು, ಬಸ್ ಹತ್ರ ವಿಡಿಯೋ ಮಾಡ್ತೀವಿ. ಏನಿಲ್ಲ, ಬಸ್ ಹತ್ರ ಅಲ್ಲಿ ಬಸ್ ಹತ್ರ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀವಿ. ಮೊಬೈಲ್ ವಿಡಿಯೋ ಮಾಡೋದು ಆ್ಯಕ್ಚುಲಿ ನಮ್ಮ ಅಪ್ಪ ಕಾರೇ ಎತ್ಕೊಂಡು ಬರ್ಬೋದಾಗಿತ್ತು. ಬಟ್ ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ಸಲ್ಲಿ ಹತ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ಕ್ಯಾಬ್ ಅಂದರೆ ಹಂಗೆ ಹೋಗುತ್ತೆ. ನಾವು ಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ನಾವು ಕ್ಯಾಬ್ ಅದ್ರಲ್ಲಿ ವಿಡಿಯೋ ಮಾಡೋದು. ನಾವು ಬಂದ್ವಿ. ಕೆಳಗಡೆ ಬಸ್ಸಸ್ ನೋಡಿ ಎಷ್ಟೊಂದು ನಿಂತ್ಕೊಂಡಿದೆ. ಪ್ಲಸ್ ಮೇಲೆ ಮಾತ್ರ ಎಲ್ಲ ಎಷ್ಟೊಂದು ಬಸ್ಸಸ್ ನಿಂತ್ಕೊಂಡಿದೆ. ನೋಡಿ, ಎಷ್ಟೊಂದು ಬಸ್ಸಸ್ ಎಲ್ಲ ಹೋಗ್ತಾ ಇದ್ವಿ. ಡಿಫ್ರೆಂಟ್ ಬಸ್ಸಸ್ ಎಲ್ಲ ಹೋಗ್ತದೆ. ನೋಡಿ, ಇಲ್ಲಿ ಮೆಜೆಸ್ಟಿಕ್ ಹತ್ರ ಬಂದ್ಬಿಟ್ಟು ನಾವು ಇದು ಮಾಡ್ತೀವಿ. ನೋಡಿ, ಇಲ್ಲಿ ಬಂದಿದ್ವಿ. ಇಲ್ಲಿಗೆ ಬಂದರೆ ನಮ್ಗೆ ಗೊತ್ತಾಗುತ್ತೆ. ಅವ್ರು ಅಂತ ಅಂದ್ಕೊಂಡಿದ್ವಿ ಕ್ಯಾಬ್ ಬಂದು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ಆದರೆ ಇವಾಗ 8:07 ಆಗಿದೆ. ಇನ್ನು 8:45ಗೆ ಬಸ್. ಆಗ ಬಸ್ಸಲ್ಲಿ ಹೋಗ್ತೀವಿ. ಅದನ್ನು ವೀಡಿಯೋ ಮಾಡ್ತೀವಿ. ತಿನ್ನಕ್ಕೆ ಎಷ್ಟು ಅಷ್ಟೇ. ಬೇಡ ಆಯ್ತು. ಕರ್ಕೊಂಡ್ರಪ್ಪ ಇನ್ನ ಒಳಗೆ ಅದು ಬೇಡ ಹೋಗ್ತೀವಿ. ಇವಾಗ ಇದೆ ಸ್ನ್ಯಾಕ್ಸ್. ಇಲ್ಲೆಲ್ಲೂ ಹೋಟ್ಲ ಏನೋ ಹಾಕಲ್ಲ. ಇಲ್ಲಿ ಹೋಟೆಲಲ್ಲ, ಇಲ್ಲಿ ಬರೋಣ ನನಗೆ ಕರ್ಕೊಂಡು ಬಸ್ ಒಳಗಡೆ ಬಂದ್ರಿ. ಬಸ್ಸಲ್ಲಿ ಏನೋ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಗಾಡಿ ಸ್ಟಾಪ್ ಆಗಿದ್ದು ಆಫ್ ಆಗಿತ್ತು. ನಮ್ಮ ಡ್ಯಾಡಿ ಅಂದಿಲ್ಲ. ನೋಡಿ, ಬಸ್ಸಲ್ಲಿ ಇವಾಗ ನಾನು ನಮ್ಮ ಅಕ್ಕ ಇದ್ದೀರ ಅಷ್ಟೇ. ನೋಡಿ, ಇದು ಮಲ್ಕೊಳೋಕೆ ಜಾಗ ನೋಡಿ, ವ್ಯವಸ್ಥೆ. ಲೈಟ್ ಲೈಟ್ ಆನ್ ಆಗಿದ್ಮೇಲೆ ನೋಡ್ರಿ, ಒಂದು ಬೆಡ್ ಕೋಟ್ ಕೊಟ್ಟಿದ್ದಾರೆ.
ನೋಡಿ ಅವ್ರು ಇದು ಮಾಡ್ತಿದ್ದಾರೆ, ಲೈಟ್ ಬಂದಿದ್ಮೇಲೆ ಮಾಡ್ತೀರಿ ಇನ್ನೊಂದು ಸ್ವಲ್ಪ ನೀಟಾಗಿ. ಬಟ್ ಇದು ಕರೆಂಟ್ ಹೋಯ್ತು. ಕರೆಂಟ್ ಇದು ನಮ್ಮಮ್ಮ ಸೀಟು ಆರ್ಡ್ರ್ ಮಾಡಿರೋದು. ಅಷ್ಟೇ ಅಲ್ಲಲ್ಲಿ ಪಿಕಪ್ ಪಾಯಿಂಟ್ ಥರ ಇದೆ. ಈ ಥರ ಬೆಡ್ ಕಾಟ್ ಕೊಟ್ಟಿದ್ದಾರೆ, ಆರಾಮಾಗಿ ನಿದ್ದೆ ಮಾಡ್ಬೋದು. ಎಸ್, ಇದು ಲಾಸ್ಟು. ಇಲ್ಲಿ ಯಾರಿಗೆ ಸೀಟ್ ಸಿಗಿದೆಯೋ ಅವಾಗವಾಗ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ಅವ್ರದ್ದಲ್ಲ ನೋಡ್ರಿ, ಹಿಂಗಿರುತ್ತೆ. ಫ್ಯಾನ್ ಆನ್ ಮಾಡಿದ್ದಾರೆ. ಎ ಸಿ ಆನ್ ಮಾಡಿದ್ದಾರೆ. ಇವಾಗ ನಮ್ಮದು ನೋಡಿಸ್ತೀರಿ ನಾವು ಎಲ್ಲಿ ಮಾಡ್ಕೊಳೋದು ಅಂತ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಕೊಟ್ಟಿದ್ದಾರೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಅವ್ರು ಹಿಡ್ಕೊಂಡು ಇಲ್ಲಿ ಸ್ಕ್ರೀನ್ ಇದೆ ನೋಡಿ. ಆಲ್ಮೋಸ್ಟ್ ಇವಾಗ ನಾವು ಎಲ್ಲರೂ ಬರ್ತಾ ಇದ್ದಾರೆ ಅಂದ್ರೆ ನೋಡಿ, ಎ ಸಿ ಆನ್, ಎ ಸಿ ತುಂಬ ಗಾಳಿ ಬರ್ತಿದೆ, ತುಂಬ ಗಾಳಿ ಬರ್ತಿದೆ ಅಂದರೆ ಎ ಸಿ ಆನ್. ಇವಾಗ ನಾವು ಏನು ಮಾಡ್ಕೊಳ್ಳೋದು, ಆ್ಯಕ್ಚುಲಿ ನಮಗೆ ಇಲ್ಲಿ 2 ಪಿಲೋ ಕೊಟ್ಟಿದ್ದಾರೆ, 2 ಬೆಡ್ಶೀಟ್ ಕೊಟ್ಟಿದ್ದಾರೆ. ನಮ್ಗೆ ಫುಲ್ಲು ನಾವು ಮಲ್ಕೊಳ್ಳೋ ಜಾಗ ನೋಡ್ತೀವಿ 1 ಇಂಚ್. ಅಂದರೆ ಸೇಮ್ ಥರನೇ ಎಲ್ಲ ಕಡೆ. ನೋಡಿ ಆಲ್ರೆಡಿ ಅಲ್ಲಾಡ್ತಿದೆ. ನಮ್ಮ ಮಲ್ಕೊಳ್ಳೋ ಸೆಟಪ್ಪು ನೋಡಿ ಇಲ್ಲಿ ಚೆನ್ನಾಗೇ ಎಲ್ಲ ಇದೆ. 2 ಮೆಂಬರ್ಸ್ ಹತ್ಕೊಬೋದು. ನೋಡಿ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ ಮೇಲೆ. ನಮ್ಮ ಡ್ಯಾಡಿಗೆ ಹತ್ತಕ್ಕಾಗಲ್ಲ, ತುಂಬ ಚಿಕ್ಕದು ಸ್ಟೆಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನೋ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ನೋಡಿ ಇಲ್ಲೆಲ್ಲ ನೀವೇನ ಇಟ್ಕೊಬೋದು, ಜಸ್ಟ್ ಒಂದು ಫೆಟ್ರಲ್ಸ್ ಆ ಥರ ಇಟ್ಕೊಬೋದು. ನೋಡಿ ಇದು 2 ಬೆಡ್ಶೀಟೆ. ಮತ್ತು ನೋಡಿ ಈ ಕಡೆ ನಿಮ್ಮದು ಸ್ವಿಚ್ ಬೋರ್ಡ್, ಮೊಬೈಲ್ಸ್ ಇಟ್ಕೊಳಕ್ಕೆ ಇದು, ಮತ್ತು ಚುಚ್ಚಸ್ಸು, ಚಾರ್ಜಿಂಗ್ ಹಾಕೊಳಕ್ಕೆ ಹಾಕೊಬೋದು ಚುಚ್ಚಸ್ಸು. ನೋಡಿ ಇವಾಗ ನಮ್ಮ ಡ್ಯಾಡಿ ಬಂದರು ಒಳಗಡೆ. ನೋಡಿ ಇವಾಗ ಪಿಲ್ಲೋ ಹಾಕೊಂಡು ಮಲ್ಕೊಳದೆ. ಆ್ಯಕ್ಚುಲಿ ಈ ಕಡೆ 2 ವಿಂಡೋಸ್ ಇದೆ ನೋಡ್ರಿ. ಹೌದು, ತೆಗಿಯೋಕ್ಕೆ ಆಗ್ತಾ ಇಲ್ಲ. ಬಟ್ ಇಲ್ಲೇನೋ ಸ್ಟೆಕ್ ಆಗಿದೆ ಅಷ್ಟೇ ಡಿಫ್ರೆಂಟ್. ಈ ಕಡೆ ಒಂದು, ಆ ಕಡೆ ಒಂದು. ನೋಡಿ ಇವಾಗ ನೀವು ಕ್ಲೋಸ್ ಮಾಡ್ಕೊಂಡು ಬಿಟ್ರಿ. ಇಲ್ಲಿ ಎ ಸಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಲ್ಲ, ಎ ಸಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇವಾಗ ನಾವು ಮಲ್ಕೊಳ್ಬೋದು. ನೋಡಿ ನೋಡಿ ಎಲ್ಲ ಇದ್ರಾಗ ಇಬ್ಬರು ಮಲ್ಕೊಂಡು ಆಯಿತು. ಇವಾಗ ಏನಿಲ್ಲ, ಮಲ್ಕೊಳದೆ ಮಲ್ಕೊತಾ ಇದ್ದೀವಿ. ಬಸ್ಸಿನ ಸ್ಟಾರ್ಟ್ ಆಗಿಲ್ಲ, ಅದಕ್ಕೂ ಮುಂಚೆ ಮಲ್ಕೊಂಡಿದ್ದೀವಿ. ಎಲ್ಲರೂ ಮಲ್ಕೊಳ್ತಾ ಇದ್ದೀವಿ. ಜಸ್ಟ್ ಇವಾಗ ಈ ಇದರಲ್ಲಿ ನಾನು ನಮ್ಮಕ್ಕ ಮತ್ತು ನಮ್ಮ ಡ್ಯಾಡಿ ಅಷ್ಟೇ ಇರೋದು. ಇದರಲ್ಲಿ ಸಾಕಾಗುತ್ತೆ ಜಾಗ. ನಿಮಗೆ ಮೊಬೈಲು ಚುಚ್ಚಿಕ್ಕಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ, ಮತ್ತು ಸ್ಲೀಪಿಂಗ್. ಇಲ್ಲಿ 3 ಜನ, ನಾವು ಇನ್ನ 3 ಜನ. ಆ ಕಡೆ 2 ಬೆಡ್ಶೀಟು 2 ಪಿಲ್ಲೋ ಕೊಟ್ಟಿದ್ದಾರೆ. ನೋಡ್ರಿ, ಬಸ್ ಬಿಡ್ತಾ ಇದೆ. ಆ್ಯಕ್ಚುಲಿ ಬಸ್ ನೆಟ್ಟದೆಲ್ಲ ಟ್ರಾವೆಲ್ ಆಗುತ್ತಲ್ಲ, ನಂಗೆ ಅದೇ ಶಾಕ್ ಆಗ್ತೈತೆ. ನೋಡ್ರಿ, ಇಲ್ಲೆಲ್ಲ ಇನ್ನೊಂದು ಬಸ್ ಹೋಗ್ತೈತೆ. ಆ್ಯಕ್ಚುಲಿ ನೋಡ್ರಿ, ನಮ್ಮಪ್ಪ ಏನೋ ಮಾಡ್ತಾ ಇದ್ದಾರೆ. ಏನಪ್ಪ ಮಾಡಿದೆ ಇವಾಗ? ಎ ಸಿ ಆಫ್ ಮಾಡಿದೆ. ನಮ್ಮಪ್ಪ ಎ ಸಿ ಆಫ್ ಮಾಡ್ತಾ ಇದ್ದಾರೆ. ಆ ಕಡೆ 3 ಜನ ಮಲ್ಕೊಂಡಿದ್ದಾರೆ. ಅಯ್ಯೋ, ಬಸ್ ಅಲ್ಲಾಡ್ತೈತೆ. ಅಯ್ಯೋ, ಇದ್ರಲ್ಲಿ ಹತ್ತೋದು ತುಂಬ ಕಷ್ಟ ಇದೆ. ಹತ್ಬಿಟ್ಟಿದ್ದೀನಿ ಕಣೆ. ಸೊ ಫ್ರೆಂಡ್ಸ್, ನಾನು ಅದರಲ್ಲಿ ಹತ್ತಿದ್ದೀನಿ. ಅದರಲ್ಲಿ ಹತ್ತಿದ ತಕ್ಷಣ ಗಾಡಿ ಸ್ಟ್ಯಾಂಡ್ ಆಗಿ ಹೋಗ್ತಾ ಇದ್ದೀನಿ.
ಆಮೇಲೆ ಮಮ್ಮಿ ಎಲ್ಕೊಂಡಿದ್ಕೆ ನಾನು ಇದಾಗಿದ್ದು ಇಲ್ಲಾಂದರೆ ತಲೆಗೆ ಬೀಳ್ತಾ ಇದ್ದೀವಿ ಅದು ನಿಜವಾಗ್ಲೂ ಅಂತ ಇದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಟೈಮ್ ಹೇಳ ಗೊತ್ತಿಲ್ಲ, ನಿನ್ನೆ ನೋಡಬೇಕು. ಇವಾಗ ಟೈಮ್ ಬಂದುಬಿಟ್ಟು 8:35. ನಾನು ಆಟ ಆಡ್ತಾ ಇದ್ದೀನಿ, ಬನ್ನಿ ಒಂದು ನಿಮಿಷ. ನಾನೇ ಬರ್ತೀನಿ ನಿನ್ನ. ನಾವು ಆಟ ಆಡ್ತಾ ಇದ್ದೀವಿ, ಇವಾಗ ಆಟ ಆಡ್ತೀರಿ ನಾವು ನೋಡಿ. ಹತ್ತಕ್ಕೆ ಇಳಿಯೋಕ್ಕೆ ತುಂಬ ಇಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತ ಕವರ್ಗೊಂಡು ನಿಜವಾಗ್ಲೂ ಅಂತೀರಿ. ಇಲ್ಲಿ ಇದಂತೂ ಇಲ್ಲ. ಅಣಿ ಏನಪ್ಪ ಮಾಡ್ತಾ ಇದ್ದಾನೆ? ಅವನ ಆಲ್ರೆಡಿ ಮಲ್ಕೊಂಡ್ಬಿಟ್ಟಾನ. ಓ ಬಸ್ಸಲ್ಲಿ ಬನ್ನಿ ಏನಾರ ಕಮೆಂಟ್. ಇನ್ನೊಂದು ಸ್ಪೀಕರ್ ಅನ್ಬೋದು. ಆಫ್ ಆಗಿರೋ ಮೈಕ್ನ ನನಗೆ ಕೊಟ್ಟಿದ್ಯಾ? ಗೊತ್ತಿದ್ರೆ ಮಜಾ ಐತೆ. ಅದುವಾಗ ಸ್ಟಾರ್ಟ್ ಆಗ್ಬಿಟ್ಟೈತೆ. ಹ್ಞೂ ನೆಟ್ವರ್ಕ್ ಸ್ಟಾರ್ಟ್ ಆಗಿದೆ. ನನಗೆ ಬಿದ್ದೋಗ ಭಯ. ಆಮೇಲೆ ಅಮ್ಮ ಇಟ್ಕೊಂಡು ಹೇಳಿದ್ಪ ನನ್ನಿದೆ ಆಗ್ತಿಲ್ಲ. ನೋಡ್ಪ ಆನ್ ಆಫ್ ಕೊಟ್ಟಿದ್ದಾರ ಇಲ್ಲ ಅಲ್ಲಿಪ್ಪ ಗೊತ್ತಿಲ್ಲ. ಇಷ್ಟು ಸ್ಪೇಸ್ ಇದೆ. ಕೆಳಗಡೆ ಮಲ್ಕೊಂಡು ನೋಡ್ರಿ ಸಿಗ್ನಲ್ ಆಗಿದೆ, ನಿಂತ್ಕೊಂಡಿದೆ ಗಾಡಿ ಸಿಗ್ನಲಲ್ಲಿ ನಿಂತ್ಕೊಂಡೈತೆ. ಒಬ್ರು ಕಾಲು ಇಟ್ಕೊಂಡು ಮಲ್ಕೊಬೋದು ತಾನೇಪ್ಪ. ಬೆಡ್ಶೀಟ್ ಬೇಕಾ? ಆಮೇಲೆ ಮಲ್ಕೊತೀರಿ, ನಾವಿನ್ನ ಮನ್ಗಲ್ಲ. ಕ್ಯಾಪ್ ಹಾಕೊಂಡ್ಬಿಡ್ರಿ, ಸರಿನಾ? ನೀವಿಬ್ರು ಒಂದು ಬೆಡ್ಶೀಟ್ ಎತ್ಕೊಂಡ್ರೆ ನಾನು. ಇದು ನಮ್ಮಮ್ಮ ಜಾಗ. ಕತ್ತರು ಬಂದವರ ಫ್ರೆಂಡ್ಸ್ ಸೇಮ್ ಅದೇ ಥರನೇ ಮೊಬೈಲ್ ಚಾರ್ಜು. ಪಾಪ ನಮ್ಮಮ್ಮ ಕಷ್ಟ ಕೇಳಿ ಸಾಗಲ್ಲ, ಅದಕ್ಕೆ ದೇವ್ರ ಇರು ನಾವು ಹೋಗೋಣ. ಇರು ಸರಿ ಅದಕ್ಕೂ ಹಾಕಿಂದ ಚಾರ್ಜಿಂಗು. ಇಲ್ಲಿಂದ ಎಷ್ಟೊಂದು ರೂಮ್ ಕೊಟ್ಟಿದ್ದಾರೆ, ಬಟ್ ಅದರಲ್ಲಿ ನಾವು ಬಂದು ನೋಡಿ ಇದು 106 ರೂಮು. ಇದು ಇನ್ನೊಂದು ರೂಮು. ಜಸ್ಟ್ ಇವಾಗ ಹೋಗೋಕ್ಕೆ ಸುಮ್ಮನೆ ಏನಾರ ಮೇಕಪ್ ಸಿಕ್ತು, ಮೇಕಪ್ ಮಾಡ್ಕೊಳಕ್ಕೆ ಜಸ್ಟ್ ಫ್ರೆಶ್ ಅಪ್ ಆಗೋಕ್ಕೆ ಅಷ್ಟೇ. ಇವಾಗ ಏನೋ ಟೈಮ್ ನೋಡಿಸ್ತೀನಿ. ನಮ್ಮ ರೂಮಿಂದ ಬಿಡ್ತಾ ಇದ್ದೀವಿ. ಎಷ್ಟು ಹೇಳೋ ರೂಮ್ ನಂಬರು? ಬಸ್ಸಸ್ ಎಷ್ಟು ನಿಂತಿದೆ ನೋಡಿ. ಒಂದು ಬಸ್ ಅಗೇನ್ ದೇರ್ ಒಂದು ಬಸ್ ಇವಾಗ ಹೋಗ್ತಾರೆ. ಬಸ್ಸಲ್ಲಿ ನಿಂತ್ಕೊಂಡ್ಬನ್ನಿ, ನಿಂತ್ಕೋಗ್ರಿ ಪಪ್ಪ. ಇವ್ರು ನಿಂತ್ಕೊ, ಅವ್ರ ಜೊತೆ ನಿಂತ್ಕೊಳ್ರಿ. ಇವಾಗ ನೋಡಿ ನಾವು ತಿರುಪತಿ ಒಳಗಡೆ ಬಂದಿದ್ದೀವಿ. ದರ್ಶನ ಯಾವ ಕಡೆ ಹೋಗೋಣ? ಬಾಮ ಕೈ ಹಿಡ್ಕೊಂತ್ಯಾ?
ಅಲ್ಲ ಮಾಡ್ಕೊಂಡು ಹೋಗಂತ